ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಬನ್ನಿ. ಕ್ಲಾಸ್ 10 CBSE ಬೋರ್ಡ್ ಫೈನಲ್ ಎಕ್ಸಾಮ್ ಸಬ್ಜೆಕ್ಟ್ ಕನ್ನಡ ಅಂತಿಮ ಕನ್ನಡ ಪರೀಕ್ಷೆಯಲ್ಲಿ ಆದ ತಪ್ಪುಗಳು 2024ರ ಸಾಲಿನಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆಯ ಸಂದರ್ಭದಲ್ಲಿ ಇದನ್ನು ಸರಿಪಡಿಸಲು ಸಾಧ್ಯವೇ ಅನ್ನೋದು ಅನೇಕರ ಪ್ರಶ್ನೆಯಾಗಿದೆ. ಯಾಕೆಂದ್ರೆ ಇದು ಬೇರೆ ಯಾವುದೇ ಸಬ್ಜೆಕ್ಟ್ ಆಗಿದ್ರೆ ಇದು ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಆಗ್ತಿತ್ತು ಅಥವಾ ಮೀಡಿಯಾ ಮಾಧ್ಯಮದಲ್ಲೆಲ್ಲ ಬಂದುಬಿಡ್ತಿತ್ತು, ಪೇಪರ್ನಲ್ಲೆಲ್ಲ ಬಂದುಬಿಡ್ತಿತ್ತು ಇಷ್ಟೊಳಗೆ ಇದು ತಪ್ಪಾಗಿದೆ ಅಂತ. ಯಾಕಂದ್ರೆ ಇದು 1 ವರ್ಷದ ಕೆಲಸ ಅಲ್ಲ, ಪ್ರತಿ ವರ್ಷನೂ ಸತತವಾಗಿ ಇದು ಆಗ್ತಾನೇ ಇದೆ. ಯಾಕಂದ್ರೆ ಅದು ಪಾರ್ಲಿಮೆಂಟ್ವರೆಗೂ ಹೋಗಲ್ವೇ ಈ ಸಬ್ಜೆಕ್ಟು, ಅಲ್ಲಿವರೆಗೂ ಅದು ರೀಚ್ ಆಗಲ್ಲ. ಮೀಡಿಯಾ ಮಾಧ್ಯಮದಲ್ಲಿ ಇದನ್ನು ಹೊರಗೆ ತರಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ತಪ್ಪುಗಳು ಮತ್ತೆ ಆಗ್ತಾನೇ ಹೋಗುತ್ತದೆ. ಹಾಗಿದ್ರೆ ಯಾವಾಗ ಇದು ನಿಲ್ಲುವುದು, ಇದು ಯಾವಾಗ ಸರಿಯಾಗುತ್ತದೆ ಅನ್ನೋದಂತೂ ನನಗಂತೂ ಗೊತ್ತಿಲ್ಲ ಅಂತ ಅನಿಸುತ್ತದೆ. ಯಾಕಂದ್ರೆ ಅನೇಕ ಪೋಷಕರು ಅನೇಕ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಮೇಡಮ್ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತದೆಯಾ ಈ ಆಗಿರುವಂಥ 4 ತಪ್ಪುಗಳಿಗೆ? ಈ ಕಾರಕಾರ್ಥ ಏನೋ ಅದು MCQ 1 ಮಾರ್ಕ್ಸಿನ ಕ್ವಶನ್ ಕೊಟ್ಟುಬಿಡ್ತೀರಿ, ಒಂದು ಗ್ರೇಸ್ ಅಂತ ಇಟ್ಕೊಳ್ಳಿ. ಅಥವಾ ಈ ವಾಕ್ಯ ಪ್ರಭೇದಗಳಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೆ ಆಗುತ್ತದೆಯಾ? ಹೇಗೆ ಅದು ಸಾಧ್ಯನಾ ಅನ್ನೋದು ಪ್ರಶ್ನೆ ಆಗಿದೆ. ಇದು ಪ್ರಶ್ನೆಯಾಗೇ ಉಳಿದಿದೆ. ಯಾಕಂದ್ರೆ ಆ ವಾಕ್ಯ ಪ್ರಭೇದಗಳು ಅದು ಶಿಕ್ಷಕರುಗಳಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದು ರೀತಿಯ ವಾಕ್ಯವನ್ನು ಮಾಡ್ತಾ ಇದೀವಿ ನಾವು, ಒಬ್ಬೊಬ್ರು ಒಂದೊಂದು ರೀತಿಯ ವಾಕ್ಯವನ್ನು ಮಾಡ್ತಾ ಇದ್ದೀವಿ. ಹಾಗಿರುವಾಗ ಅದು ಮಕ್ಕಳಲ್ಲಿ ಸಾಧ್ಯವೇ? ಅಥವಾ ಮಕ್ಕಳು ನಮ್ಗಿಂತನೂ ಚೆನ್ನಾಗಿ ಮಾಡಿರ್ಬೋದು, ಅವ್ರು ಮಾಡಿರ್ತಾರೆ. ಅವ್ರ ವಾಕ್ಯಗಳನ್ನು ನಾವು ನೋಡಬೇಕು. ವ್ಯಾಲ್ಯೂಯೇಷನ್ ಸಂದರ್ಭದಲ್ಲಿ ನೀವುಗಳೆಲ್ಲ ನೋಡ್ತೀರಾ, ನಮ್ಗಿಂತ ಸುಂದರವಾಗಿ ಮಾಡಿರ್ತಾರೆ, ಅವ್ರು ಚೆನ್ನಾಗಿ ಮಾಡಿರ್ತಾರೆ, ಅರ್ಥಗರ್ಭಿತವಾಗಿ ಮಾಡಿರ್ತಾರೆ ಅವರು. ಆದರೆ ಈ ತಪ್ಪುಗಳು ಪ್ರತಿ ವರ್ಷನೂ ನಡೀತಾನೇ ಇರುತ್ತದೆಯಲ್ಲ, ಎಲ್ಲೋ ಬೇಸರ ಆಗುತ್ತದೆ. ನೋಡಿ, ಈಗಾಗಲೇ CBSE ಕ್ಲಾಸ್ 10 ಇದು ತರಗತಿ ಪ್ರಾರಂಭ ಆಯಿತು. ಈ ಮಾರ್ಚಲ್ಲೋ ಅಥವಾ ಫೆಬ್ರವರಿಯಲ್ಲೋ ಪ್ರಾರಂಭ ಆದರೆ ಮುಂದಿನ ವರ್ಷದ ಮಾರ್ಚ್ವರೆಗೂ ಫೆಬ್ರವರಿವರೆಗೂ ನಾವು ಮಾಡ್ತಾನೇ ಇರ್ತೀವಿ. ಇಲ್ಲಿ ಶಿಕ್ಷಕರ ಪ್ರಯತ್ನ, ಮಕ್ಕಳ ಪ್ರಯತ್ನ ಮತ್ತು ಪೋಷಕರ ಪ್ರಯತ್ನ ಇರುತ್ತದೆ. ಈ 3 ಜನ ಸೇರಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಒಂದಲ್ಲ ಒಂದು ರೀತಿ ಮೆಟೀರಿಯಲ್ಸ್ ಅಲ್ಲಿ ತಗೊಂಡು ಇಲ್ಲಿ ತಂದು ಏನೇನೋ ಮಾಡ್ತಾ ಇರ್ತಾರೆ. ಈ ಮಿಸ್ಟೇಕ್ ಮಾಡಿಬಿಟ್ರೆ, ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವವರು ಈ ರೀತಿ ಮಿಸ್ಟೇಕ್ ಮಾಡಿಬಿಟ್ರೆ ಎಷ್ಟು ಬೇಸರದ ಒಂದು ಸಂಗತಿ. ಮೊದಲೇ ಈ ಸಬ್ಜೆಕ್ಟಿಗೆ ವ್ಯಾಲ್ಯೂ ಇಲ್ಲದ ಸಬ್ಜೆಕ್ಟ್ ಇದು, ಅಂಥದ್ರಲ್ಲಿ ಇದು ತಪ್ಪುಗಳು ಆಗ್ತಾನೆ ಇರ್ತೈತಿ. ಇದ್ರ ಬಗ್ಗೆ ಡಿಸ್ಕಸ್ ಯಾರು ಮಾಡೋದಿಲ್ಲ. ಯಾಕಂದ್ರೆ ವ್ಯಾಲ್ಯೂಯೇಷನ್ ಸೆಂಟ್ರಲ್ಲಿ ಇದನ್ನ ಏನನ್ನೂ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಹೆಚ್ಚಿಗಳು ಅವರು ತಮ್ಮದೇ ಆದಂತ ಒಂದು ಪ್ರತಿಷ್ಠೆಯನ್ನು ತೋರ್ತಾರೆ, ಅಥವಾ ಇಲ್ಲವೇ ಕೆಲವೊಬ್ರು ಅದಕ್ಕೆ ಓಕೆ ಅಂತಾರೆ, ಕೆಲವೊಬ್ರು ಓಕೆ ಅನ್ನದೇ ಇರಬಹುದು. ಕೀ ಆನ್ಸರ್ ಅಲ್ಲಿ ಏನ್ ಬಂದಿದೆ ಹಾಗೆ ಕೊಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಕಳೆದ ಇಷ್ಟು ವರ್ಷ ನಾವು ನೋಡ್ತಾನೆ ಬಂದಿದೀವಿ, ಯಾರು ಅದನ್ನು ಒಪ್ಕೊಂಡಿಲ್ಲ. ಆಯ್ತು ಕೊಟ್ಬಿಡೋಣ, ಒಂದ್ ಸೆಂಟ್ರಲ್ ಕೊಡ್ಬೋದು, ಇನ್ನೊಂದು ಸೆಂಟ್ರಲ್ ಕೊಡದೇನೆ ಇರಬಹುದು. ಒಂದು ಸೆಂಟ್ರ್ ಮಕ್ಕಳಿಗೆ ನ್ಯಾಯ ಸಿಗುತ್ತದೆ, ಇನ್ನೊಂದು ಸೆಂಟ್ರ್ ಮಕ್ಕಳಿಗೆ ಅನ್ಯಾಯವಾಗುತ್ತಾನೆ ಇರುತ್ತದೆ. ಈ ತಪ್ಪುಗಳೆಲ್ಲ ಆಗ್ತಾನೇ ಇರುತ್ತದೆ. ಇದು ಮತ್ತೆ ಮತ್ತೆ ಆಗುವುದು ಒಳ್ಳೇದಲ್ಲ ಅಂತ ನನ್ಗನ್ಸುತ್ತದೆ. ಯಾಕಂದ್ರೆ ನಾವೆಲ್ಲ ಎಷ್ಟು ಪ್ರಯತ್ನ ಮಾಡಿರ್ತೀವಿ ಮಕ್ಕಳಿಗೋಸ್ಕರ ಅಲ್ವಾ? ಹಾಗಾಗಿ ಅದು ವಾಕ್ಯದಲ್ಲಿ ಇರುವುದರಿಂದ ಆ 3 ಪ್ರಶ್ನೆಗಳು ಮಗು ಹೇಗಾದ್ರೂ ಬರಲಿ, ಅಥವಾ ಶಿಕ್ಷಕರಿಗಿಂತನೂ ತುಂಬಾ ಅರ್ಥಪೂರ್ಣವಾಗಿ ಮಗು ಬರೆದಿರುತ್ತದೆ, ಬರೆದ್ರೆ ಅದಕ್ಕೆ ನಾವು ಅಂಕ ಕೊಡ್ಲೇಬೇಕಾಗುತ್ತದೆ. ಹೆಚ್ಚಿಗಳು ಎಲ್ಲರೂ ಅದು ತಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಯಾಕಂದ್ರೆ ಪ್ರತಿ ವರ್ಷ ಇದು ಗೊತ್ತಿರುವುದೇ ಅಲ್ವಾ, ಕನ್ನಡ ಸಬ್ಜೆಕ್ಟ್ ಅಲ್ಲಿ ಆಗ್ತಾನೆ ಇರುತ್ತದೆ. ಇದು ಸರ್ವಸಾಮಾನ್ಯ, ಇದು ಕಾಮನ್ ಆಗಿ ಹೋಗಿದೆ. ಇದು ತಪ್ಪು ಅನ್ನುವುದು ಕನ್ನಡ ಸಬ್ಜೆಕ್ಟ್ ಅಲ್ಲಿ ಕಾಮನ್. ಇದು ಪ್ರತಿ ವರ್ಷ ಬೋರ್ಡ್ ಪೇಪರ್ನಲ್ಲಿ ತಪ್ಪೇ ಬರುತ್ತದೆ. ಅದು ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಾರೋ, ಅವರಿಗೆ ಒಂದು HOD ಅಂತ ಇರ್ತಾರೆ. ಆ HODಗಳು ಆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾರೋ ಇಲ್ಲೋ, ಪ್ರತಿ ಸ್ಟೇಟಿನಲ್ಲಿ ಕೂಡ ಒಂದೊಂದು HODಗಳನ್ನು CBSE ಬೋರ್ಡ್ ಆಯ್ಕೆ ಮಾಡ್ಕೊಂಡಿರುತ್ತದೆ. ಅವರು 2 ಟೀಮ್ಗಳನ್ನು ಮಾಡ್ಕೊಂಡಿರ್ತಾರೆ. ಕೆಲವೊಬ್ರು ಹೇಳ್ತಾ ಇದ್ರು 2 ಟೀಮ್ಗಳನ್ನು ಮಾಡ್ಕೊಂಡಿರ್ತಾರೆ. ಅವರು ಒಂದು ಶಾಂಪಲ್ ಪೇಪರ್ ತೆಗೆಯೋ ಟೀಮು, ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಂತ ಟೀಮು, 2 ಟೀಮ್ಗಳನ್ನು ಮಾಡ್ಕೊಂಡಿರ್ತಾರೆ.
ಆ ಎಚ್ ಒ ಡಿಗಳು ಅವ್ರು ಏನನ್ನೋ ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಮೋಸ್ಟ್ಲಿ ಇಲ್ಲಿ ಎಚ್ ಒ ಡಿಗೆ ಏನಾದರೂ ಸಬ್ಜೆಕ್ಟ್ ನಾಲೆಡ್ಜ್ ಕಡಿಮೆ ಇದೆಯೋ ಅಥವಾ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವವರಿಗೆ ಸಬ್ಜೆಕ್ಟ್ ನಾಲೆಡ್ಜ್ ಕಡಿಮೆ ಇದೆಯೋ ಈ ಕನ್ನಡದಲ್ಲಿ, ಯಾರಲ್ಲಿ ಗೊಂದಲ ಇದೆ, ಯಾರಲ್ಲಿ ಕಡಿಮೆ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷ ಬರ್ತಾನೆ ಇರುತ್ತದೆ ಅಲ್ಲ. ವರ್ಷಿಡೀ ಮಕ್ಕಳುಗಳು ಓದಿ ಈ ಲಾಸ್ಟ್ ಮೂಮೆಂಟಲ್ಲಿ 3-4 ತಪ್ಪುಗಳು ಬಂದುಬಿಟ್ರೆ, ಲಾಸ್ಟ್ ಇಯರ್ ಅಂತೂ 9 ಪ್ರಶ್ನೆಗಳು ರಾಂಗ್ ಇತ್ತದು. ಯಾರು ಅದನ್ನು ಒಪ್ಕೊಂಡಿಲ್ಲ ಹೆಚ್ಚಿಗಳು. ಎಲ್ಲ ಇದು ಕೀ ಆನ್ಸರ್ ಅಲ್ಲಿ ಏನಿದೆ ಹಾಗೆ ಕೊಡಬೇಕು ಅಂತ ಹೇಳಿದ್ರು. ಅಲ್ಲಿ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಎಲ್ಲರೂ ಬೋರ್ಡ್ ಪರವಾಗಿ ಮಾತಾಡಬೇಕಾಗುತ್ತದೆ. ಹೆಚ್ಚಿಗಳು ಯಾರು ಮಕ್ಕಳ ಪರವಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರಿಗೆ ಬೋರ್ಡ್ ಜವಾಬ್ದಾರಿ ಕೊಟ್ಟಿರುತ್ತದೆ. ಅವರು ತಮ್ಮ ಜವಾಬ್ದಾರಿ ಬಗ್ಗೆನೇ ನೋಡ್ತಾರೆ, ತಮ್ಮ ಪ್ಲೇಸ್, ತಮ್ಮ ಸ್ಥಾನದ ಬಗ್ಗೆ ಅವರು ಇದು ಮಾಡ್ತಾರೆ ಹೊರತು ಯಾವುದು ಮಕ್ಕಳ ಬಗ್ಗೆ ಅವರು ಗಮನಿಸುವುದಿಲ್ಲ. ಯಾಕಂದ್ರೆ ಅವರಿಗೆ ಬೋರ್ಡ್ ಆ ಕೆಲಸ ಕೊಟ್ಟಿರುತ್ತದೆಯಲ್ಲ. ಹಾಗಾಗಿ ಅವರು ಅದಕ್ಕೆ ಗೌರವ ಕೊಡಲೇಬೇಕಾಗುತ್ತದೆ. ಅದು ಅವ್ರದ್ದು ತಪ್ಪಿಲ್ಲ. ಇಲ್ಲಿ ಹೆಚ್ಚಿಗಳದ್ದು ಏನು ತಪ್ಪಿಲ್ಲ. ಏನೂ ಮಾಡ್ಲಿಕ್ಕೆ ಆಗಲ್ಲ ಪಾಪ, ಅವರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ರಂತೂ ಪಾಪ ಕೊಡೋಣ ಅಂತಾರೆ, ಕೆಲವೊಬ್ರು ಕೊಡೋದು ಬೇಡ ಅಂತಾರೆ. ಇಬ್ಬರಲ್ಲಿ ಕೂಡ ಏನೂ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಪ್ರಶ್ನೆ ಪತ್ರಿಕೆಗಳು ಈ ರೀತಿ ಪ್ರತಿ ವರ್ಷನ ತಪ್ಪಾದರೆ ಹೇಗೆ ಇದು? ಯಾವಾಗ ಇದು ಸರಿಯಾಗುವುದು ಅಲ್ವಾ? ಹಾಗಿರುವಾಗ CBSE ಬೋರ್ಡ್ಗಳು ಇಂತಹ ತಪ್ಪುಗಳನ್ನು ಕಂಡು ಬಂದಾಗ ಆ ಟೀಮ್ಗಳನ್ನು ರದ್ದುಪಡಿಸುವುದರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ನನ್ನ ಒಂದು ಅನಿಸಿಕೆ ಅನಿಸುತ್ತದೆ. ಅದನ್ನು ರದ್ದುಪಡಿಸಬಹುದಲ್ಲ, ಅದು ಸಾಧ್ಯ ಇದೆಯಲ್ಲ, ಅದೇನು ಅಸಾಧ್ಯದ ಮಾತೇನಲ್ಲಲ್ಲ. 1 ವರ್ಷ ತಪ್ಪು ಬಂದರೆ ಓಕೆ, ಬೈ ಮಿಸ್ಟೇಕ್ ಬಂದ್ಬಿಡತ್ತೆ. ಎಲ್ಲರಲ್ಲಿ ಮಿಸ್ಟೇಕ್ ಮಾಡ್ತೇವೆ, ನಾವು ಸಾಕಷ್ಟು ಮಿಸ್ಟೇಕ್ ಮಾಡ್ತೀವಿ ಪ್ರತಿ ವರ್ಷ. ಯಾಕಂದ್ರೆ ಒಂದು ಶಾಲೆಯಲ್ಲಿ ಒಂದು HOD ಇದ್ದಾರೆ ಅಂದ್ರೆ ಅವರು ಎಲ್ಲ ಆ ಡಿಪಾರ್ಟ್ಮೆಂಟಿನ HOD 1ನೇ ತರಗತಿಯಿಂದ 10ನೇ ತರಗತಿ ಇರುವ ಪ್ರಶ್ನೆ ಪತ್ರಿಕೆಯನ್ನು ಓದಿಬಿಟ್ಟು ಅಲ್ಲಿ ತಪ್ಪಿರುವುದನ್ನು ಕಂಡುಹಿಡಿತಾ ಇರ್ತಾನೆ. ಪ್ರತಿ ಟೆಸ್ಟ್ ಅಥವಾ ಫೈನಲ್ ಎಕ್ಸಾಮ್ ಪ್ರಿಪರೇಟರಿ ಯಾವುದೇ ಇರ್ಬೋದು, ಅವ್ನು ಕಂಡುಹಿಡಿತಾ ಇದ್ದಾನೆ. ಅಂಥದ್ರಲ್ಲಿ ಒಂದೇ ಒಂದು ಪೇಪರ್, ಫೈನಲ್ ಒಂದು ಪೇಪರ್, ಒಂದೇ ಒಂದು ಸೆಟ್ಟು, ಏನು ABCD ಅಂತ ಬೇರೆ ಸಬ್ಜೆಕ್ಟಿನಿಂದ 4-5 ಸೆಟ್ಟು ಕೂಡ ಬರಲ್ಲ, ಒಂದೇ ಒಂದು ಸೆಟ್ ಇರುತ್ತದೆ. ಆ HOD ನೋಡಲ್ವೇ? ಹಾಗಿದ್ರೆ ಅಟ್ಲೀಸ್ಟ್ ತುಂಬ ಅವರಿಗೆ ಒತ್ತಡ ಇರಬಹುದು, ತುಂಬ ಕೆಲಸ ಇರಬಹುದು, ಆದರೂ ಕೂಡ ಇದು ಫೈನಲ್ ಪೇಪರು, ಇದು ಬೋರ್ಡ್ ಪೇಪರು, ಇದು ಬೋರ್ಡಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಬೋರ್ಡ್ ನಮಗೆ ಜವಾಬ್ದಾರಿ ಕೊಟ್ಟಿದೆ, ಇದನ್ನು ನಾನು ಕರೆಕ್ಟಾಗಿ ನಿಭಾಯಿಸಲೇಬೇಕು, ಇದನ್ನು ನಾನು ಓದಲೇಬೇಕು, ನೀವೇನು ತೆಗ್ದಿದ್ದೀರಾ ಅನ್ನೋದು. ಅವರು ಟೀಮ್ ಹೇಳೋದಕ್ಕೆ ಓಕೆ ಅಂತ ಹೋಗ್ಬಿಡ್ತಾರೋ ಅಥವಾ ಅವ್ರು ಓದ್ತಾರೋ ಇಲ್ಲೋ? ಅವ್ರು ಓದಬೇಕಲ್ಲ. ಬೋರ್ಡ್ ಅವರಿಗೊಂದು ಜವಾಬ್ದಾರಿ ಕೊಟ್ಟಿದೆ ಅಂದರೆ ಅದು ಓದಬೇಕಲ್ಲ. ಯಾಕಂದರೆ ಇದು ಯಾಕೆ ಅಂದರೆ ಇದು CBSE ಬೋರ್ಡ್ವರೆಗೂ ಇದು ರೀಚ್ ಆಗೋದಿಲ್ಲ. ಹಾಗಾಗಿ ಅವರು ತಪ್ಪು ಮಾಡಿರುವುದು, ಆ ಟೀಮ್ ಅವ್ರು ತಪ್ಪು ಮಾಡಿದ್ದು ಅಥವಾ ಆ HOD ತಪ್ಪು ಮಾಡಿದ್ದು CBSE ಬೋರ್ಡರಿಗೆ ಇದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದು ಮತ್ತೆ ಮತ್ತೆ ರಿಪೀಟ್ ಆಗ್ತಾನೇ ಇದೆ. ಇದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಕೀ ಆನ್ಸರಲ್ಲಿ ಇದನ್ನು ತಿದ್ದುಪಡಿ ಮಾಡಬೇಕು, ಇಲ್ಲವೇ ಮಗು ಏನು ಬರೆದಿದೆಯೋ ಅದಕ್ಕೆ ಅಂಕ ಕೊಡಬೇಕು, ಅಷ್ಟೇ ಅವ್ರು ಮಾಡಬೇಕು. ತಿದ್ದುಪಡಿ ಆಗಲಿಲ್ಲ ಅಂದರೆ ಅವ್ರು ಅಂಕ ಕೊಡಲೇಬೇಕಾಗುತ್ತದೆ. ಆಗಿ ಕೊಡ್ತೀವಿ ಅಂದರೆ ಓಕೆ, ನಮ್ಮದೇನು ಅಭ್ಯಂತರ ಇಲ್ಲ. ಯಾಕಂದರೆ ಮಗುವಿನ ಒಂದು ಹಿತದೃಷ್ಟಿಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದು ನನ್ನ ಹಿತದೃಷ್ಟಿಗೆ ನಾನು ಆಡ್ತಾ ಇಲ್ಲ ಮಾತುಗಳನ್ನು, ಎಲ್ಲ ಮಗುವಿನ ಹಿತದೃಷ್ಟಿಯಿಂದ ಆಡ್ತಾ ಇದ್ದೀನಿ ನಾನು ಇದನ್ನು, ಎಲ್ಲ ರಾಜ್ಯದ ಎಲ್ಲ ಮಕ್ಕಳ ಹಿತದೃಷ್ಟಿಯಿಂದ. ಹಾಗಾಗಿ ಈ ತಪ್ಪಾಗಿರುವ ಈ 4 ಪ್ರಶ್ನೆಗಳಿಗೆ ಅಂಕಗಳು ಸಿಗಲೇಬೇಕು ಅನ್ನೋದು ನನ್ನ ಒಂದು ವಾದ. ನೀವು ಎಲ್ಲಿವರೆಗೂ ಸಿಗುತ್ತದೆಯೋ ಅಲ್ಲಿವರೆಗೂ ನಂದು ಹೀಗೇ ವಿಡಿಯೋಗಳು ನಾನು ಮಾಡ್ತಾನೇ ಇರಬೇಕಾಗುತ್ತದೆ. ನನಗೆ ಬೇಕೇ ಬೇಕು ಈ 4 ಅಂಕಗಳಿಗೆ. ಯಾಕಂದ್ರೆ ಅದು ತಪ್ಪಾಗಿದೆ. ಶಿಕ್ಷಕರು ನಮಗಳಿಗೆ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ತಪ್ಪಾಗಿ ಹೋಗಿದೆ ಅದು. ಆದ್ರೆ ಮತ್ತೆ ನಮ್ಗಿಂತ ಚೆನ್ನಾಗಿ ವಾಕ್ಯ ಮಾಡಿರ್ತಾರೆ ಮಕ್ಕಳುಗಳು, ಅರ್ಥ ಪೂರ್ಣವಾಗಿ ವಾಕ್ಯ ಮಾಡಿರ್ತಾರೆ. ಬೇಕಾದ್ರೆ ನೀವು ನೋಡಿ, ಬೇಕಾದ್ರೆ ನಮಗೆ ಗೊತ್ತಿರೋದಿಲ್ಲ ಅಂಥ ವಾಕ್ಯನೂ ಮಾಡಿರ್ತಾರೆ. ಯಾಕಂದ್ರೆ ಮಕ್ಕಳುಗಳು ಬಹಳ ಇಂಟೆಲಿಜೆಂಟ್ ಇದ್ದಾರೆ ಇವತ್ತಿನ ಜನರೇಷನ್ ಮಕ್ಕಳುಗಳು. ನೀವು ತಪ್ಪು ಮಾಡಿದ್ರೆ ತಕ್ಷಣ ಕಂಡುಹಿಡಿತಾರೆ ಅವರು. ಒಂದು ಪ್ರಶ್ನೆ ಪತ್ರಿಕೆ ಒಂದು ಅಕ್ಷರ ತಪ್ಪು ಅಂದ್ರೆ ನಮ್ಮ ಟೆಸ್ಟ್ ಮಾಡುವಂಥ ಶಾಲೆಯಲ್ಲಿ ಕಂಡುಹಿಡಿತಾರೆ ಅವರು ತಪ್ಪಾಗಿದೆ ಅಂತ. ಹಾಗಿದ್ರೆ ಬೋರ್ಡ್ ಪೇಪರ್ ಅವ್ರು ಕಂಡುಹಿಡಿಯಲ್ವಾ? ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಇದು ಅಲ್ಲಲ್ಲೇ ಮುಚ್ಚೋಗ್ತಾ ಇದೆ. ಆ ರೀತಿ ಅಲ್ಲಲ್ಲೇ ಮುಚ್ಚೋಗ್ಬಾರ್ದು. ಅದು ಬಹಿರಂಗವಾಗಿ ಬರಬೇಕು. ಅದು ಬಂದಾಗ ಮಾತ್ರ ಅದು ಕಡಿಮೆ ಆಗುತ್ತದೆ, ಇಲ್ಲಾಂದ್ರೆ ಅದು ಕಡಿಮೆ ಆಗುವುದಿಲ್ಲ. ಆ HODಗಳು ಹಂಗೇನೆ ರಿಟೈರ್ಡ್ ಆಗೇ ಹೋಗ್ಬಿಡ್ತಾರೆ. ಆ ಪ್ರಶ್ನೆ ಪತ್ರಿಕೆ ತೆಗೆಯೋರು ಹಂಗೇನೆ ಮುಂದರಿತಾನೆ ಹೋಗ್ತಾರೆ. ಇದೆಲ್ಲ ಯಾವಾಗ ಕಂಟ್ರೋಲ್ ಆಗೋದು? ಇದು ಕನ್ನಡ ಸಬ್ಜೆಕ್ಟ್ ಮಾತ್ರ ಈ ತರ, ಬೇರೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ 1 ವರ್ಷ 2 ವರ್ಷ ನೋಡ್ತಾರೆ, ಮುಂದಿನ ವರ್ಷ ರದ್ದುಪಡಿಸ್ತಾರೆ, ಮತ್ತೆ ಅವ್ರಿಗೆ ಸಿಗೋದು ಇಲ್ಲ. ಅದು ಪಾರ್ಲಿಮೆಂಟ್ ತನಕ ಹೋಗುತ್ತಿದೆಯಾ ಆ ವಿಷಯ? ಬಟ್ ಇದು ಹೋಗಲ್ವೇ? ಅದಕ್ಕೋಸ್ಕರನೇ ಈ ತರ ಆಗ್ತಾ ಇದೆ. ಹಾಗಾಗಿ ಅಂಕಗಳು ಬೇಕೇ ಬೇಕು. ನಾನು ಹೇಳ್ತಾ ಇದ್ದೀನಿ, ಮಕ್ಕಳ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಈ 4 ಪ್ರಶ್ನೆಗಳಿಗೆ ಅಂಕಗಳು ಬೇಕೇ ಬೇಕು. MCQ ಆಗಿರೋದ್ರಿಂದ ನೀವು ಅದಕ್ಕೆ ಕೊಡ್ತೀರಾ ಅಂತ ಇಟ್ಕೊಳ್ಳಿ, ಅಥವಾ ಕಾರಕಕ್ಕೆ, ಅಥವಾ ಮಗು ಬರೆದ್ರು ಕೊಡ್ತೀರಾ.
ಆದರೆ ಈ 3 ಪ್ರಶ್ನೆಗಳಿದ್ದಾವಲ್ಲ, ಇದು ವಾಕ್ಯದಲ್ಲಿರುವುದರಿಂದ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೆ ಬರದೇ ಇದ್ರೂ ಬರೋದಿಲ್ಲ. ಅದು ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಕೆಲವೊಂದ್ಸಲ ವಾಕ್ಯದಲ್ಲಿರುವಾಗ. ಆದರೆ ಮಗು ಏನೇನು ಬರೆದಿರ್ತೈತೋ ಅದಕ್ಕೆಲ್ಲದಕ್ಕೂ ಅಂಕ ಕೊಡಬೇಕಾಗುತ್ತದೆ. ಇದು ಹೆಚ್ಚಿಗಳು ಗಮನದಲ್ಲಿ ಇರಬೇಕಾಗುತ್ತದೆ. ಹೆಚ್ಚಿಗಳು ಎಲ್ಲರೂ ತಮ್ಮ ತಮ್ಮ ಗಮನದಲ್ಲಿ ಇಟ್ಟುಕೊಂಡು ಮಕ್ಕಳ ಹಿತದೃಷ್ಟಿಯಿಂದ ನೀವೆಲ್ಲರೂ ಕೊಡ್ತೀರಿ ಅನ್ನೋ ಒಂದು ಭಾವನೆ, ಭರವಸೆ ನನ್ನಲ್ಲಿ ಇದೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ವಿಡಿಯೋವನ್ನು ಸ್ವಲ್ಪ ಶೇರ್ ಮಾಡಿ, ಎಲ್ಲರೂ ಎಲ್ಲ ಕಡೆ ಹೋಗ್ಲಿ. ಇದು ಪಾರ್ಲಿಮೆಂಟ್ವರೆಗೂ ರೀಚ್ ಆಗಲಿ, CBSE ಬೋರ್ಡ್ವರೆಗೂ ರೀಚ್ ಆಗಲಿ ಅಂತ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು.